ಎಚ್ಡಿಕೆ ಅವರ ತೋಟದ ಮನೆಯನ್ನು ಪ್ರವೇಶ ಮಾಡಿದ್ದಾರೆ ಅಧಿಕಾರಿಗಳು. ಮಾಧ್ಯಮದವರನ್ನ ಹೊರಗಿಟ್ಟು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಏನ್ ನಡೀತಾ ಇದೆ ಒಳಗಡೆ ಅಂತ ಕುಮಾರಸ್ವಾಮಿ ಅವರೇ ಹೇಳಬೇಕಷ್ಟೇ. ಕುಮಾರಸ್ವಾಮಿ ಸೇರಿದಂತೆ ಹಲವರು ಒತ್ತುವರಿ ಮಾಡಿದ್ದಾರೆ. 14ಕ್ಕೂ ಹೆಚ್ಚು ಎಕರೆ ಭೂಮಿ ಒತ್ತುವರಿ ಆಗಿದೆ. ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಮಾಹಿತಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ಸ್ ಅಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸ್ ಅಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನ ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ಎಕರೆ ಸರ್? ಎಷ್ಟು ಎಕರೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟ್ ಇಲ್ಲ, ಇವಾಗ ಅದು ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಏನಿರುತ್ತೆ ಸರ್ ಅಂತ ಮಾಡೋದು? ಕಲ್ಲಾಕುವಂತದ್ದು ಯಾವ ರೀತಿ? ಕಲ್ಲಾಕ್ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂತೀವಿ. ಸರ್ ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲಾ ಒಡೆತನದ ಏನೇನು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ಕೇತಗಾನಹಳ್ಳಿಯಲ್ಲಿರುವಂತಹ ಜಮೀನಿನ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಅಲ್ಲಿ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಎಷ್ಟು ಜಾಗ ಒತ್ತುವರಿ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಕಳೆದು ಹೋಗಿರುವಂತಹ ಜಾಗವನ್ನ ಕೂಡ ಹುಡುಕಿ ಕೊಡಿ ಅಂತೇಳಿ. ಏನಾಗ್ತಾ ಇದೆ ಅಲ್ಲಿ? ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ನೋಡಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯ ಅವರ ಫಾರ್ಮ್ ಹೌಸ್ನ ತೋಟದ ಮನೆಯ ಜಾಗ ಏನಿದೆ, ಸುಮಾರು ಅವರ ಕುಟುಂಬದ ಒಡೆತನದ 50 ಎಕರೆ ಜಮೀನಿದು. ಇದರಲ್ಲಿ ಸುಮಾರು 16 ಎಕರೆ ಜಾಗ ಗೋಮಾಳದ ಜಾಗವನ್ನ, ಸರ್ಕಾರಿ ಜಾಗವನ್ನ ಇವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಇದು ಹೈಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಯಾಕೆ ಪ್ರಭಾವಿ ಅನ್ನೋ ಕಾರಣಕ್ಕೋಸ್ಕರ ಒತ್ತುವರಿಯಾದಂತ ಜಮೀನನ್ನ ನೀವು ವಶಕ್ಕೆ ಪಡ್ಕೊಳ್ತಾ ಇಲ್ಲ ಅಥವಾ ನೀವು ಒತ್ತುವರಿ ಮಾಡ್ಕೊಳ್ತಾ ಇಲ್ಲ ಅನ್ನೋ ವಿಚಾರದ ಬಗ್ಗೆ ಚರ್ಚೆಗಳು ಬಂದಾಗ ಬಹಳ ಸೂಚನೆಯನ್ನ ಖಡಕ್ಕಾಗಿ ಹೈಕೋರ್ಟ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿ ಸರ್ವೆ ಕಾರ್ಯವನ್ನ ಮಾಡಿ, ಸರ್ವೆ ಕಾರ್ಯದಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡ ಆದ ನಂತರ ಇವತ್ತು ಡಿಸಿ ಅವರ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳು ತೋಟದ ಮನೆಗೆ ಆಗಮಿಸಿದ್ದಾರೆ. ಕುಮಾರಸ್ವಾಮಿ ಅವರ ಈ ಗಮನಿಸ್ತಾ ಇದ್ದೀರಲ್ಲ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆ, ಇಲ್ಲಿ ಇರುವಂತ ಜಮೀನ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಆಗಿದೆ ಅನ್ನುವ ವಿಚಾರ ಎಸ್ಐಟಿಯಲ್ಲಿ ದೃಢವಾದಂತಹ ಹಿನ್ನೆಲೆಯಲ್ಲಿ ಈಗ ಸರ್ವೆ ಕಾರ್ಯವನ್ನ ಮಾಡಿ ಡಿಸಿ ಸೇರಿದಂತೆ ಕಂದಾಯ ಅಧಿಕಾರಿಗಳು ಆಗಮಿಸಿದ್ದಾರೆ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ. ಇಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಒಂದು ಪತ್ರವನ್ನ ಬರೆದಿದ್ರು. ಪತ್ರವನ್ನ ಬರೆದು ಸರ್ವೆ ನಂಬರ್ 7ರಲ್ಲಿ ನನ್ನ ಜಮೀನು 5.25 ಎಕರೆ, ಈ ಜಮೀನಲ್ಲಿ ನಾನು ಅನುಭೋಗದಲ್ಲಿರೋದು 1.20 ಮಾತ್ರ, ಇನ್ನುಳಿದಂತ ಜಮೀನು ಕಾಣೆಯಾಗಿದೆ, ಅದನ್ನು ಕೂಡ ಗುರುತು ಮಾಡಿಕೊಡಿ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪತ್ರವನ್ನ ಬರೆದಿದ್ರು. ಆ ನಿಟ್ಟಿನಲ್ಲೂ ಕೂಡ ಈ ಒಂದು ಬಹಳ ಪ್ರಮುಖವಾದಂತ ಇದೊಂದು ಭೇಟಿ. ಈಗಷ್ಟೇ ಡಿಸಿ ಯಶವಂತ್ ವಿ ಗುರುಕರ್ ಅವರು ಈಗಷ್ಟೇ ತೋಟದ ಮನೆಗೆ ಹೋಗಿ ವಾಪಸ್ ಬಂದು ಅಲ್ಲಿದ್ದಂತ ಸಿಬ್ಬಂದಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಎಲ್ಲಿ ಒತ್ತುವರಿಯಾಗಿದೆ ಆ ಜಾಗವನ್ನ ಗುರುತಿಸಿ ಆ ನಂತರ ಮುಂದುವರಿದು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕಂತೂ ಕುಮಾರಸ್ವಾಮಿಯವರ ಈ ಒತ್ತುವರಿ ಜಮೀನಿನ ವಿಚಾರ ಇತ್ತಲ್ಲ, ಸುಮಾರು ದಿನಗಳಿಂದಲೂ ಕೂಡ ಅದು ನಡೀತಾನೆ ಇತ್ತು. ಈಗ ಈ ಸರ್ಕಾರ ಈ ಗೋಮಾಳದ ಜಮೀನನ್ನ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಸುಮಾರು ಒಂದು 14 ಎಕರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅದನ್ನ ತೆರವು ಮಾಡೋದಕ್ಕೆ ಈಗ ಬಂದು ಅದೆಲ್ಲವೂ ಕೂಡ ಚಟುವಟಿಕೆಗಳು ನಡೀತಾ ಇದೆ. ಸರ್ವೆ ನಂಬರ್ 7, 8, 9, 10 ಮತ್ತೆ 16, 17 ಮತ್ತೆ 79 ಈ ಸರ್ವೆ ನಂಬರ್ ನಲ್ಲಿ ಒತ್ತುವರಿ ಆಗಿದೆ ಅನ್ನೋದು ಗಂಭೀರವಾದಂತಹ ಆರೋಪ. ಸರ್ವೆಯಲ್ಲೂ ಕೂಡ ಅದು ವಿಚಾರ ತಿರುದಿರೋದ್ರಿಂದಾಗಿ ಅಥವಾ ಒತ್ತುವರಿ ಆಗಿದೆ ಅನ್ನೋದು ಪಕ್ಕ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಇವತ್ತು ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಡಿಸಿ ಅವರ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿಗಾಗಿ ಎಚ್ಡಿಕೆ ಅವರ ತೋಟದ ಮನೆಯನ್ನು ಪ್ರವೇಶ ಮಾಡಿದ್ದಾರೆ ಅಧಿಕಾರಿಗಳು. ಮಾಧ್ಯಮದವರನ್ನ ಹೊರಗಿಟ್ಟು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಏನ್ ನಡೀತಾ ಇದೆ ಒಳಗಡೆ ಅಂತ ಕುಮಾರಸ್ವಾಮಿ ಅವರೇ ಹೇಳಬೇಕಷ್ಟೇ. ಕುಮಾರಸ್ವಾಮಿ ಸೇರಿದಂತೆ ಹಲವರು ಒತ್ತುವರಿ ಮಾಡಿದ್ದಾರೆ. 14ಕ್ಕೂ ಹೆಚ್ಚು ಎಕರೆ ಭೂಮಿ ಒತ್ತುವರಿ ಆಗಿದೆ. ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಮಾಹಿತಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ಸ್ ಅಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸ್ ಅಲ್ಲಿ ಏನು ಸರ್ಕಾರಿ ಜಮೀನಿದೆ,
ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನ ಸರ್ಕಾರದ ವಶ ಪಡಿಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ಎಕರೆ ಸರ್? ಎಷ್ಟು ಎಕರೆ? ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟ್ ಇಲ್ಲ, ಇವಾಗ ಅದು ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಪ್ರೋಸೆಸ್ ಏನಿರುತ್ತೆ ಸರ್ ಅಂತ ಇವತ್ತು ಮಾಡೋದಂತದ್ದು? ಕಲ್ಲು ಹಾಕುವಂತದ್ದು ಯಾವ ರೀತಿ? ಕಲ್ಲಾಕ್ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂತೀವಿ. ಸರ್ ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲಾ ಒಡೆತನದ ಏನೇನು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶೆರಿಯಾರ್ ಈಗ ಕೇತಗಾನಹಳ್ಳಿಯಲ್ಲಿರುವಂತಹ ಜಮೀನಿನ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಅಲ್ಲಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಎಷ್ಟು ಜಾಗ ಒತ್ತುವರಿ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಕಳೆದು ಹೋಗಿರುವಂತಹ ಜಾಗವನ್ನ ಕೂಡ ಹುಡುಕಿ ಕೊಡಿ ಅಂತೇಳಿ. ಏನ್ ಆಗ್ತಾ ಇದೆ ಅಲ್ಲಿ? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು ನೋಡಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯ ಅವರ ಫಾರ್ಮ್ ಹೌಸ್ನ ತೋಟದ ಮನೆಯ ಜಾಗ ಏನಿದೆ, ಸುಮಾರು ಅವರ ಕುಟುಂಬದ ಒಡೆತನದ 50 ಎಕರೆ ಜಮೀನಿದು. ಇದರಲ್ಲಿ ಸುಮಾರು 16 ಎಕರೆ ಜಾಗ ಗೋಮಾಳದ ಜಾಗವನ್ನ, ಸರ್ಕಾರಿ ಜಾಗವನ್ನ ಇವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಇದು ಹೈಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಯಾಕೆ ಪ್ರಭಾವಿ ಅನ್ನೋ ಕಾರಣಕ್ಕೋಸ್ಕರ ಒತ್ತುವರಿಯಾದಂತ ಜಮೀನನ್ನ ನೀವು ವಶಕ್ಕೆ ಪಡ್ಕೊಳ್ತಾ ಇಲ್ಲ ಅಥವಾ ನೀವು ಒತ್ತುವರಿ ಮಾಡ್ಕೊಳ್ತಾ ಇಲ್ಲ ಅನ್ನೋ ವಿಚಾರದ ಬಗ್ಗೆ ಚರ್ಚೆಗಳು ಬಂದಾಗ ಬಹಳ ಸೂಚನೆಯನ್ನ ಖಡಕ್ ಆಗಿ ಹೈಕೋರ್ಟ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿ ಸರ್ವೆ ಕಾರ್ಯವನ್ನ ಮಾಡಿ, ಸರ್ವೆ ಕಾರ್ಯದಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡ ಆದ ನಂತರ ಇವತ್ತು ಡಿಸಿ ಅವರ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳು ತೋಟದ ಮನೆಗೆ ಆಗಮಿಸಿದ್ದಾರೆ. ಕುಮಾರಸ್ವಾಮಿ ಅವರ ಈ ಗಮನಿಸ್ತಾ ಇದ್ದೀರಲ್ಲ, ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆ, ಇಲ್ಲಿ ಇರುವಂತ ಜಮೀನ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಆಗಿದೆ ಅನ್ನುವ ವಿಚಾರ ಎಸ್ಐಟಿಯಲ್ಲಿ ದೃಢವಾದಂತಹ ಹಿನ್ನೆಲೆಯಲ್ಲಿ ಈಗ ಸರ್ವೆ ಕಾರ್ಯವನ್ನ ಮಾಡಿ ಡಿಸಿ ಸೇರಿದಂತೆ ಕಂದಾಯ ಅಧಿಕಾರಿಗಳು ಆಗಮಿಸಿದ್ದಾರೆ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ. ಇಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮಾನ್ಯ HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಒಂದು ಪತ್ರವನ್ನ ಬರೆದಿದ್ರು. ಪತ್ರವನ್ನ ಬರೆದು ಸರ್ವೆ ನಂಬರ್ 7ರಲ್ಲಿ ನನ್ನ ಜಮೀನು 5.25 ಎಕರೆ, ಈ ಜಮೀನಲ್ಲಿ ನಾನು ಅನುಭೋಗದಲ್ಲಿರೋದು 1.20 ಮಾತ್ರ, ಇನ್ನುಳಿದಂತ ಜಮೀನು ಕಾಣೆಯಾಗಿದೆ, ಅದನ್ನು ಕೂಡ ಗುರುತು ಮಾಡಿಕೊಡಿ ಅಂತೇಳಿ HD ಕುಮಾರಸ್ವಾಮಿ ಅವರು ಪತ್ರವನ್ನ ಬರೆದಿದ್ರು. ಆ ನಿಟ್ಟಿನಲ್ಲೂ ಕೂಡ ಈ ಒಂದು ಬಹಳ ಪ್ರಮುಖವಾದಂತ ಇದೊಂದು ಭೇಟಿ. ಈಗಷ್ಟೇ ಡಿಸಿ ಯಶವಂತ್ ವಿ ಗುರುಕರ್ ಅವರು ಈಗಷ್ಟೇ ತೋಟದ ಮನೆಗೆ ಹೋಗಿ ವಾಪಸ್ ಬಂದು ಅಲ್ಲಿದ್ದಂತ ಸಿಬ್ಬಂದಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಎಲ್ಲಿ ಒತ್ತುವರಿಯಾಗಿದೆ ಆ ಜಾಗವನ್ನ ಗುರುತಿಸಿ ಆ ನಂತರ ಮುಂದುವರಿದೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರ ಈ ಒತ್ತುವರಿ ಜಮೀನಿನ ವಿಚಾರ ಇತ್ತಲ್ಲ, ಸುಮಾರು ದಿನಗಳಿಂದಲೂ ಕೂಡ ಅದು ನಡೀತಾನೆ ಇತ್ತು. ಈಗ ಈ ಸರ್ಕಾರ ಈ ಗೋಮಾಳದ ಜಮೀನನ್ನ ಕುಮಾರಸ್ವಾಮಿ